ಸ್ನೇಹಿತರೆ, ಲೋಕಾಭಿವೃದ್ಧಿಯಲ್ಲಿ ಒಂದು ಮಾತಿದೆ, ಬ್ರಹ್ಮಾಂಡದ ಒಂದು ವಿಸ್ಮಯಗಳ ಆಗರ ಅಂತ. ಹಾಗೆ ನೋಡೋಕೆ ಹೋದರೆ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕುಂದಾಪುರ ಪ್ರಸಿದ್ಧ ದೇವಾಲಯಗಳ ಆಗ್ರ ಅಂತಲೇ ಹೇಳ್ಬೋದು. ಈ ದೇವಾಲಯಗಳು ಹಲವಾರು ಪವಾಡಗಳಿಗೆ ಹೆಸರುವಾಸಿಯಾಗಿದೆ. ನೀವೊಮ್ಮೆ ದಕ್ಷಿಣ ಕನ್ನಡ, ಉಡುಪಿ, ಕುಂದಾಪುರ ಈ ಕಡೆ ಹೋದರೆ ಒಂದೊಂದು ದೇವಾಲಯಕ್ಕೂ ಒಂದೊಂದು ಇತಿಹಾಸ ಇದೆ. ಹಲವಾರು ಪುರಾಣ ಪ್ರಸಿದ್ಧ ಇತಿಹಾಸ ಹಾಗೂ ಪುರಾತನ ದೇವಾಲಯಗಳನ್ನು ನೀವು ನೋಡಬಹುದು. ಇವತ್ತು ನಾನು ನಿಮಗೆ ಅಂಥದ್ದೇ ಒಂದು ಪ್ರಸಿದ್ಧ ದೇವಾಲಯದ ಬಗ್ಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಈ ದೇವಾಲಯದಲ್ಲಿ ನೆಲೆಸಿರುವ ದೇವರನ್ನು ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ದೇವಿಗಳ ತ್ರಿಗುಣ ರೂಪಿ ಅಂತ ಹೇಳ್ತಾರೆ. ಈ ದೇವಾಲಯದಲ್ಲಿರುವ ದೇವಿಯ ವಿಗ್ರಹವನ್ನು ಪಂಚಲೋಹ ಅಂದರೆ 5 ಲೋಹಗಳಿಂದ ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ ಹಾಗೂ ಸೀಸದಿಂದ ತಯಾರಿಸಲಾಗಿದೆ. ಪರಶುರಾಮ ಸೃಷ್ಟಿಸಿದ ಮೋಕ್ಷದ 7 ವಾಸಸ್ಥಾನಗಳಲ್ಲಿ ಇದು ಒಂದು ಎಂದು ಬಿಂಬಿಸಲಾಗಿದೆ. ಈ ದೇವಾಲಯವನ್ನು ಕಲೆ ಮತ್ತು ಜ್ಞಾನಕ್ಕೆ ಸಮರ್ಪಿಸಲಾಗಿದೆ. ಈ ದೇವಿಯನ್ನು ಮಾತು ಮತ್ತು ಅಕ್ಷರಗಳ ದೇವತೆ ಅಂತ ಹೇಳಲಾಗುತ್ತೆ. ಹಾಗಾದರೆ ಯಾರು ಆ ದೇವತೆ? ಅಲ್ಲಿನ ಪೂಜಾ ವಿಧಾನಗಳೇನು? ಆ ದೇವಿ ಅಲ್ಲಿಗೆ ಬಂದು ನಿಲ್ಲಿಸೋಕ್ಕೆ ಕಾರಣ ಏನು? ಇಂಥ 10 ಹಲವು ವಿಷಯಗಳನ್ನ ನಿಮ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಮ್ಮ ಚಾನಲ್ನಲ್ಲಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡೋರ್ಗಿಂತ ಸಬ್ಸ್ಕ್ರೈಬ್ ಮಾಡದೆ ನೋಡೋರ ಸಂಖ್ಯೆನೇ ಜಾಸ್ತಿ ಇದೆ. ದಯವಿಟ್ಟು ಎಲ್ಲರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಕೊಲ್ಲೂರು ಮೂಕಾಂಬಿಕಾ ದೇವಾಲಯ. ಈ ಕೊಲ್ಲೂರು ಮೂಕಾಂಬಿಕೆ ಕರ್ನಾಟಕದ ಉಡುಪಿ ಜಿಲ್ಲೆಯ ಕೊಲ್ಲೂರಿನಲ್ಲಿ ಸೌಪರ್ಣಿಕಾ ನದಿಯ ದಡದಲ್ಲಿ ಲಿಂಗ ಸ್ವರೂಪಿಯಾಗಿದೆ. ಸೌಪರ್ಣಿಕಾ ನದಿಯ ದಡದ ಮೇಲೆ ಸುಪರ್ಣ ಎಂಬ ಗರುಡ ಪಕ್ಷಿಯು ತಪಸ್ಸು ಮಾಡಿ ಮೋಕ್ಷ ಪಡೆದಿದ್ದರಿಂದ ಈ ನದಿಯನ್ನು ಸೌಪರ್ಣಿಕಾ ನದಿ ಎಂದು ಕರೆಯಲಾಗುತ್ತೆ. ಹಾಗಾದರೆ ಈ ತಾಯಿಗೆ ಮೂಕಾಂಬಿಕೆಯ ಹೆಸರು ಬರೋದಕ್ಕೂ ಒಂದು ಇತಿಹಾಸ ಅಥವಾ ಕಥೆ ಇದೆ ಅಂತ ಹೇಳಲಾಗುತ್ತೆ. ಇಲ್ಲಿಂದ ಸುಮಾರು 1200 ವರ್ಷಗಳ ಇತಿಹಾಸ ಇರುವ ಈ ದೇವಾಲಯ ಸ್ಕಂದ ಪುರಾಣದಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ. ಈ ಸ್ಕಂದ ಪುರಾಣದ ಪ್ರಕಾರ ಕೊಲ್ಲೂರು ಕ್ಷೇತ್ರದ ಮೊದಲ ಹೆಸರು ಮಹಾರಣ್ಯಪುರ. ಇಲ್ಲಿ ತಪಸ್ಸು ಮಾಡಿದ ಕೊಲಾ ಮಹರ್ಷಿಯಿಂದ ಕೋಲಾಪುರ ಎಂಬ ಹೆಸರು ಬಂತು. ಆನಂತರ ಕೊಲ್ಲೂರು ಎಂದು ಹೇಳಲಾಯಿತು ಅಂತ ಹೇಳಲಾಗುತ್ತೆ. ಕೋಲಾ ಮಹರ್ಷಿಗಳು ಒಮ್ಮೆ ಹಸುವೊಂದು ಲಿಂಗಕ್ಕೆ ತನ್ನ ಕೆಚ್ಚಲ ಹಾಲಿನಿಂದ ಅಭಿಷೇಕ ಮಾಡುವುದನ್ನು ನೋಡಿ ಆಶ್ಚರ್ಯಗೊಂಡು ಲಿಂಗವನ್ನು ಪೂಜಿಸಲು ಪ್ರಾರಂಭಿಸಿದರಂತೆ. ಮಹಾತಪಸ್ವಿಯಾದ ಕೋಲಾ ಮಹರ್ಷಿಯ ತಪಸ್ಸಿಗೆ ಶಿವನು ಮೆಚ್ಚಿ ಪ್ರತ್ಯಕ್ಷವಾಗಿ ಒಂದು ವರ ಕೊಡ್ತಾನೆ. ಮುಂದೊಂದು ದಿನ ಆದಿಶಕ್ತಿಯು ಪೂಜೆ ಮಾಡುತ್ತಿರುವ ಲಿಂಗದಲ್ಲಿ ಲೀನವಾಗ್ತಾಳೆ ಅಂತ ಹೇಳ್ತಾರೆ. ಅದೇ ಜಾಗದಲ್ಲಿ ಕಂಸಾಸುರ ಎಂಬ ರಾಕ್ಷಸನು ಶುಕ್ರಾಚಾರ್ಯರಿಂದ ಮಂತ್ರ ಉಪದೇಶಗಳನ್ನು ಪಡೆದು ಮಹಾಭೈರವಿಯನ್ನು ವರೆಸಿ ತನಗೆ ಯಾವುದೇ ಪುರುಷರಿಂದ ಮರಣ ಬರಬಾರದೆಂದು ವರ ಪಡೆದಿರ್ತಾನೆ. ವರ ಪಡೆದ ಕಂಸಾಸುರನು 3 ಲೋಕಗಳಿಗೂ ತೊಂದರೆ ಕೊಡ್ತಾ ಬರ್ತಾನೆ. ಇದನ್ನು ಗಮನಿಸಿದ ತ್ರಿಮೂರ್ತಿಗಳು ಕಂಸಾಸುರನ ಸಂಹಾರಕ್ಕಾಗಿ ಆದಿಶಕ್ತಿಯ ಮೊರೆ ಹೋಗ್ತಾರೆ. ಇದನ್ನು ಅರಿತ ಶುಕ್ರಾಚಾರ್ಯರು ಕಂಸಾಸುರನಿಗೆ, ನಿನಗೆ ಪುರುಷರಿಂದ ಮಾತ್ರ ಮರಣ ಇಲ್ಲ, ಆದರೆ ಆದಿಶಕ್ತಿಯಿಂದ ಅಪಾಯವಿದೆ. ಶಿವನಲ್ಲಿ ತಪಸ್ಸು ಮಾಡಿ ಯಾವುದರಿಂದಲೂ ಮರಣ ಬರದ ಹಾಗೆ ವರವನ್ನು ಪಡೆದುಕೋ ಅನ್ನುತ್ತಾರೆ. ಶುಕ್ರಾಚಾರ್ಯರ ಮಾತಿನಂತೆ ಕಂಸಾಸುರನು ಶಿವನಿಗಾಗಿ ತಪಸ್ಸು ಮಾಡ್ತಾ ಇರಬೇಕಾದ್ರೆ ದೇವತೆಗಳೆಲ್ಲರೂ ಕಂಸಾಸುರನು ಮರಣ ಬಾರದ ಹಾಗೆ ವರ ಪಡೆದರೆ ಅವನ ಹಿಂಸೆಯನ್ನು ಯಾರಿಂದನೂ ತಡೆಯಲಾಗುವುದಿಲ್ಲ ಅಂತ ತಿಳಿದು ಆದಿಶಕ್ತಿಯ ಮೊರೆ ಹೋಗ್ತಾರೆ. ಶಿವನು ಕಂಸಾಸುರನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷವಾಗಿ ವರ ಕೇಳಲು ತಿಳಿಸ್ತಾನೆ. ಕಂಸಾಸುರನು ಇನ್ನೇನು ವರ ಕೇಳಬೇಕು ಅನ್ನುವಷ್ಟರಲ್ಲಿ ಆದಿಶಕ್ತಿಯು ಅವನ ನಾಲಿಗೆ ಮೇಲೆ ಬಂದು ಮಾತು ಬರದ ಹಾಗೆ ಮಾಡ್ತಾಳೆ. ಕಂಸಾಸುರನ ಬಾಯಿಂದ ಮಾತು ಬರದೇ ಇರೋದನ್ನು ನೋಡಿ ಶಿವನು ಅಲ್ಲಿಂದ ಹೊರಡ್ತಾನೆ. ಹೀಗೆ ಮಾತು ಬರದೆ ಮೂಕನಾಗಿದ್ದರಿಂದ ಕಂಸಾಸುರನಿಗೆ ಮೂಕಾಸುರ ಎಂಬ ಹೆಸರು ಬಂತು. ಮೂಕನಾದ ಮೇಲೆ ಮೂಕಾಸುರನು ತನ್ನ ಹಿಂಸೆಯನ್ನು ಇನ್ನಷ್ಟು ಜಾಸ್ತಿ ಮಾಡ್ತಾನೆ. ಇದನ್ನು ಗಮನಿಸಿದ ಆದಿಶಕ್ತಿಯು ತ್ರಿಮೂರ್ತಿಗಳ ಹಾಗೂ ಉಳಿದ ದೇವತೆಗಳ ಶಕ್ತಿಯ ಸಹಾಯದಿಂದ ಶುಕ್ಲ ಪಕ್ಷದ ಅಷ್ಟಮಿಯ ದಿನ ಕೊಡಚಾದ್ರಿಯ ಬೆಟ್ಟದ ಮೇಲೆ ಮೂಕಾಸುರನ ಸಂಹಾರ ಮಾಡ್ತಾಳೆ. ಇದೇ ಕಾರಣಕ್ಕೆ ಮೂಕಾಸುರನ ಸಂಹಾರ ಮಾಡಿದ್ದರಿಂದ ದೇವಿಗೆ ಮೂಕಾಂಬಿಕಾ ಅನ್ನೋ ಹೆಸರು ಬಂತು ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಇದು ಈ ತಾಯಿಗೆ ಮೂಕಾಂಬಿಕೆ ಅನ್ನೋ ಹೆಸರು ಯಾಕೆ ಬಂತು ಅನ್ನೋದ್ರ ಬಗ್ಗೆ ಇತಿಹಾಸ. ಹಾಗಾದರೆ ಈ ದೇವಾಲಯವನ್ನು ಕಟ್ಟಿದ್ದಾರು, ಅಲ್ಲಿನ ಪೂಜಾ ವಿಧಿವಿಧಾನಗಳೇನು ಮತ್ತು ಈ ದೇವಾಲಯದ ಇತಿಹಾಸ ಏನು, ಅದನ್ನು ಮುಂದೆ ತಿಳಿಯೋಣ. ಕೊಲ್ಲೂರು ಮೂಕಾಂಬಿಕಾ ದೇವಾಲಯವನ್ನು ಶಂಕರಾಚಾರ್ಯರು ಕಟ್ಟಿಸಿದರು. ಆದಿಶಂಕರಾಚಾರ್ಯರು ದೇವಿ ಸರಸ್ವತಿಯ ಮಹಾನ್ ಭಕ್ತರಾಗಿದ್ದು ಒಮ್ಮೆ ಅವರ ಭಕ್ತಿಗೆ ಒಲಿದ ದೇವಿಯು ಪ್ರತ್ಯಕ್ಷವಾಗಿ ದೇವಾಲಯವನ್ನು ನಿರ್ಮಿಸುವಂತೆ ಕೇಳ್ಕೊಳ್ತಾಳೆ. ಆಗ ಶಂಕರಾಚಾರ್ಯರು ದೇವಾಲಯದ ನಿರ್ಮಾಣಕ್ಕೆ ಕೇರಳದ ಕಡೆಗೆ ಹೊರಟಿರುವಾಗ ದೇವಿ ಒಂದು ಷರತ್ತು ವಿಧಿಸ್ತಾಳೆ. ನೀವು ಕೇರಳಕ್ಕೆ ಹೋಗುವಾಗ ನಾನು ನಿಮ್ಮನ್ನು ಹಿಂಬಾಲಿಸ್ತೀನಿ, ಆದರೆ ನೀವು ಎಲ್ಲಿ ನನ್ನನ್ನು ಹಿಂತಿರುಗಿ ನೋಡ್ತೀರೋ ಅದೇ ಸ್ಥಳದಲ್ಲಿ ನಾನು ನೆಲೆ ನಿಲ್ತೀನಿ ಅಂತಾಳೆ. ಆದಿಶಂಕರಾಚಾರ್ಯರು ಮುಂದೆ ಹೋಗ್ತಾ ಇರಬೇಕಾದ್ರೆ ದೇವಿ ಹಿಂದೆ ಬರ್ತಾ ಇರ್ತಾಳೆ. ಸ್ವಲ್ಪ ಸಮಯದ ನಂತರ ದೇವಿಯ ಕಾಲ್ಗೆಜ್ಜೆ ಸದ್ದು ಕೇಳದ ಶಂಕರಾಚಾರ್ಯರು ಹಿಂತಿರುಗಿ ನೋಡುತ್ತಾರೆ. ಷರತ್ತಿನಂತೆ ಶಂಕರಾಚಾರ್ಯರು ಹಿಂದೆ ತಿರುಗಿದ ಸ್ಥಳವೇ ಕೊಲ್ಲೂರು. ಶಂಕರಾಚಾರ್ಯರು ಷರತ್ತು ಮುರಿದ ಕಾರಣಕ್ಕೆ ದೇವಿ ನಾನು ಇಲ್ಲೇ ನಿಲ್ಲಿಸ್ತೀನಿ,
ತನ್ನ ವಿಗ್ರಹವನ್ನು ಇಲ್ಲೇ ಸ್ಥಾಪಿಸುವಂತೆ ತಿಳಿಸ್ತಾಳೆ. ಶಂಕರಾಚಾರ್ಯರು ದೇವಿಯಲ್ಲಿ ತನ್ನ ತಪ್ಪನ್ನು ಮನಸಿ ಮುಂದೆ ತನ್ನ ಜೊತೆ ಬರಬೇಕೆಂದು ಕೇಳಿಕೊಂಡಾಗ ದೇವಿ ಅವರ ಮನವಿಯನ್ನು ಒಪ್ಪಿಕೊಂಡು ಅವರನ್ನು ಮತ್ತೆ ಹಿಂಬಾಲಿಸ್ತಾ ಹೊರಡ್ತಾರೆ. ಬೆಳಗ್ಗೆ ಕೇರಳದಲ್ಲಿರುವ ಚಟ್ಟಾನಿಕಾರ ದೇವಸ್ಥಾನ ತಲುಪುತ್ತಾರೆ. ಮಧ್ಯಾಹ್ನದ ವೇಳೆಗೆ ದೇವಿ ತಿರುಗಿ ಕೊಲ್ಲೂರಿಗೆ ಹೊರಡ್ತಾನೆ ಅಂತ ತಿಳಿಸಿ ಕೊಲ್ಲೂರಿನಲ್ಲಿ ಬಂದು ನಿಲ್ಲಿಸ್ತಾರೆ. ಅದಾದ ನಂತರ ಶಂಕರಾಚಾರ್ಯರು ಬಂದು ದೇವಾಲಯವನ್ನು ನಿರ್ಮಿಸ್ತಾರೆ. ಈ ದೇವಾಲಯ ನಿರ್ಮಾಣಕ್ಕೆ ಸ್ಥಳೀಯ ಹಾಗೂ ಆಗಿನ ಪ್ರಸಿದ್ಧ ನಾಯಕರಾದಂತಹ ಶಂಕಣ್ಣ ನಾಯಕ ಮತ್ತು ಶಿವಪ್ಪ ನಾಯಕ ಅವರು ಅಪಾರವಾದ ದೇಣಿಗೆಯನ್ನು ನೀಡಿದ್ದಾರೆ. ಈ ದೇವಾಲಯವನ್ನು ಕೇರಳ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯದಲ್ಲಿ ಶಂಕರಾಚಾರ್ಯರು ತಿಳಿಸಿದಂತೆ ಆಗಮಶಾಸ್ತ್ರದ ವಿಜಯಾಗಮದ ಪ್ರಕಾರ ದಿನ 4 ಹೊತ್ತು ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ದೇವಿಯ ಪೂಜಾ ವಿಧಾನಗಳಲ್ಲಿ ದಂತಧಾವನ ಪೂಜಾ ಅಂದರೆ ಹಲ್ಲುಜ್ಜುವುದು ಪ್ರಥಮವಾಗಿ ನಡೆಯುತ್ತದೆ. ಅಭಿಷೇಕದ ಸಮಯದಲ್ಲಿ ದೇವಿಗೆ ತೆರೆ ಎಳೆಯಲಾಗುತ್ತದೆ. ಪ್ರತಿನಿತ್ಯ 3 ಹೊತ್ತು ನಿತ್ಯೋತ್ಸವವನ್ನು ಮಾಡಲಾಗುತ್ತದೆ. ಉತ್ಸವಗಳಲ್ಲಿ ನಿತ್ಯೋತ್ಸವ, ವಾರೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ, ಷಾಣ್ಮಾಸೋತ್ಸವ ಮತ್ತು ವಾರ್ಷಿಕ ಉತ್ಸವ ನಡೆಸಲಾಗುತ್ತದೆ. ನಿತ್ಯೋತ್ಸವವು ದೇವಾಲಯದ ಪ್ರಾಂಗಣದಲ್ಲಿ, ಪ್ರತಿ ಶುಕ್ರವಾರ ವಾರೋತ್ಸವ ಗ್ರಾಮದ ಅಂತ್ಯದ ಓಲಗ ಮಂಟಪದವರೆಗೆ ರಾಜಬೀದಿಯಲ್ಲಿ ಉತ್ಸವ ಮಾಡಲಾಗುತ್ತದೆ. ಪಕ್ಷೋತ್ಸವ ಎಲ್ಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಂದು, ಷಾಣ್ಮಾಸೋತ್ಸವ ಪ್ರತಿ 6 ತಿಂಗಳಿಗೊಮ್ಮೆ ಅಂದರೆ ನವರಾತ್ರಿ ಸಮಯದಲ್ಲಿ, ಮತ್ತು ವಾರ್ಷಿಕ ರಥೋತ್ಸವ ಮೀನಮಾಸ ಸಾಮಾನ್ಯವಾಗಿ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ನಡೆಯುತ್ತದೆ. ಈ ದೇವಾಲಯದಲ್ಲಿ ಮೂಕಾಂಬಿಕೆ ಪ್ರಮುಖ ದೇವಿಯಾದರೆ ಸುಬ್ರಹ್ಮಣ್ಯ, ಪಾರ್ಥೇಶ್ವರ, ಪ್ರಾಣಲಿಂಗೇಶ್ವರ, ನಂಜುಂಡೇಶ್ವರ, ಗಣಪತಿ, ಆಂಜನೇಯ ಮತ್ತು ದೇವಿಯ ಪ್ರಧಾನ ಸೇವಕರಾಗಿ ವೀರಭದ್ರ ದೇವಾಲಯವನ್ನು ನೋಡಬಹುದು. ಹೀಗೆ ಶತ್ರುನಾಶಕ್ಕೆ, ಕಾರ್ಯಸಾಧನೆಗೆ, ಇಷ್ಟಪ್ರಾಪ್ತಿಗೆ ಮತ್ತು ಸಮಸ್ಯೆಗಳ ನಿವಾರಣೆಗೆ ಪ್ರತಿನಿತ್ಯ ಚಂಡಿಕಾ ಹೋಮ ನಡೆಯುತ್ತದೆ. ಶ್ರೀ ಮಹಾಕಾಳಿ, ಶ್ರೀ ಮಹಾಲಕ್ಷ್ಮಿ, ಶ್ರೀ ಮಹಾಸರಸ್ವತಿ 3 ದೇವರಿಗೂ ಕೂಡ ಪ್ರತ್ಯೇಕವಾಗಿ ಚಂಡಿಕಾ ಹೋಮ ಮತ್ತು ತ್ರಿಗುಣ ರೂಪಕ್ಕೂ ಕೂಡ ಚಂಡಿಕಾ ಹೋಮ ಪ್ರತಿನಿತ್ಯ ಮಾಡಲಾಗುತ್ತದೆ. ಕೊಲ್ಲೂರು ಮೂಕಾಂಬಿಕಾ ದೇವಿಯು ಎಲ್ಲ ಜೀವಿಗಳ ಸೃಷ್ಟಿಕರ್ತೆ ಮತ್ತು ರಕ್ಷಕಿ. ಈ ದೇವಿಯು ಆದಿಶಕ್ತಿಯ ಸ್ವರೂಪ. ಪಾರ್ವತೀ ದೇವಿಗೆ ಕಟ್ಟಿಸಿದ ಏಕೈಕ ದೇವಾಲಯ ಇದಾಗಿದೆ. ಈ ದೇವಿಯನ್ನು ಶಕ್ತಿ ಮತ್ತು ಶಿವ ಎರಡರ ಸಮ್ಮಿಲನವಾದ ಜ್ಯೋತಿರ್ಲಿಂಗ ಸ್ವರೂಪದಲ್ಲಿ ಇಲ್ಲಿ ನೋಡಬಹುದು. ಇಲ್ಲಿನ ಜ್ಯೋತಿರ್ಲಿಂಗದ ಬಲಭಾಗವನ್ನು ಬ್ರಹ್ಮ, ವಿಷ್ಣು ಮತ್ತು ಶಿವನನ್ನು ಪ್ರತಿನಿಧಿಸಿದರೆ, ಎಡಭಾಗವು ಪಾರ್ವತಿ, ಲಕ್ಷ್ಮಿ, ಸರಸ್ವತಿ ದೇವಿಯನ್ನು ಪ್ರತಿನಿಧಿಸುತ್ತದೆ. ಇಲ್ಲಿಗೆ ಭೇಟಿ ನೀಡುವವರಲ್ಲಿ ಅತಿ ಹೆಚ್ಚಿನವರು ಕೇರಳದವರು, ಉಳಿದಂತೆ ಕರ್ನಾಟಕ ಮತ್ತು ತಮಿಳುನಾಡಿನವರು. ದೇವಿಯ ಜನ್ಮದಿನವಾದ ಮೂಲ ನಕ್ಷತ್ರದ ಪಾಲ್ಗುಣ ತಿಂಗಳಲ್ಲಿ ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರ ಸಂಖ್ಯೆ ಹೆಚ್ಚಿರುತ್ತದೆ. ಬೆಳಗ್ಗೆ 5 ಗಂಟೆಗೆ ನಿರ್ಮಾಲಯ ಪೂಜೆ ನಡೆಯುತ್ತದೆ. ಈ ಸಮಯದಲ್ಲಿ ಭಕ್ತರು ಸ್ವಯಂಭೂಲಿಂಗವನ್ನು ನೋಡಬಹುದು. ದೇವಿಯ ವಿಗ್ರಹವನ್ನು ಶಂಕರಾಚಾರ್ಯರು ಶ್ರೀಚಕ್ರ ಯಂತ್ರದಲ್ಲಿ ಸ್ಥಾಪಿಸಿದ್ದಾರೆ. ಇದನ್ನು ದೇವಿಯ ಅತ್ಯಂತ ಶಕ್ತಿಶಾಲಿ ರೂಪ ಅಂತ ಹೇಳಲಾಗುತ್ತೆ. ಈ ದೇವಿಯನ್ನು ಪೂಜಿಸುವುದರಿಂದ ಧೈರ್ಯ, ಬುದ್ಧಿವಂತಿಕೆ ಮತ್ತು ಸಂಪತ್ತನ್ನು ಪಡೆಯಬಹುದು. ಕೊಲ್ಲೂರಿನಲ್ಲಿ 2 ಬಂಗಾರದಲ್ಲಿ ಮಾಡಿದ ಉತ್ಸವ ಮೂರ್ತಿಗಳಿವೆ. ಮೂಲ ಮೂರ್ತಿ ಕಳೆದು ಹೋದಾಗ ಕೆಳದಿಯ ರಾಣಿ ಚೆನ್ನಮ್ಮ ಮತ್ತೊಂದು ಮೂರ್ತಿ ನೀಡಿದಳು. ಆನಂತರ ಕಳೆದು ಹೋದ ಮೂರ್ತಿ ಮತ್ತೆ ಸಿಕ್ಕಿತು ಅಂತ ಇತಿಹಾಸ ಹೇಳುತ್ತೆ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ಕ್ಷೇತ್ರದಲ್ಲಿ ಪ್ರತಿದಿನ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನಪ್ರಸಾದ ವ್ಯವಸ್ಥೆ ಇರುತ್ತದೆ. ಇದು ಬೆಂಗಳೂರಿನಿಂದ 435 ಕಿಲೋಮೀಟರ್, ಶಿವಮೊಗ್ಗದಿಂದ 128 ಕಿಲೋಮೀಟರ್ ಮತ್ತು ಕುಂದಾಪುರದಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಎಲ್ಲ ಕಡೆಗಳಿಂದಲೂ ಕೂಡ ಸಾರಿಗೆ ವ್ಯವಸ್ಥೆ ಇದೆ. ಇದು ಸ್ನೇಹಿತರೆ ಕೊಲ್ಲೂರು ಶ್ರೀ ಮೂಕಾಂಬಿಕೆ ಬಗೆಗಿನ ಕೆಲವು ಇತಿಹಾಸ ಪ್ರಸಿದ್ಧ ಮಾಹಿತಿಗಳಾಗಿವೆ. ಈ ಎಲ್ಲ ಮಾಹಿತಿಗಳನ್ನು ಅಲ್ಲಿನ ಸ್ಥಳೀಯರು ಹಾಗೂ ದೇವಸ್ಥಾನದ ಪ್ರಮುಖರಿಂದ ತಿಳಿದುಕೊಳ್ಳಲಾಗಿದೆ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಆ ಕೊಲ್ಲೂರು ಮೂಕಾಂಬಿಕೆ ಸಂಪತ್ತು ಮತ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್.